25/4 CBSE ರಿಸಲ್ಟ್ ಬಿಡುಗಡೆ ಮಾಡಿದೆ. ಅದರಲ್ಲಿ ನಮ್ಮದು ಡಿಸ್ಟ್ರಿಕ್ಟ್ ಸೆಕೆಂಡ್ ಟಾಪರ್ ಆಗಿ ಶ್ರೀಧರ್ ಹೊರಹೊಮ್ಮಿದ್ದಾನೆ. ತಾಲೂಕ್ ಫಸ್ಟ್ ಬಂದಿದ್ದೀವಿ, ತಾಲೂಕ್ ಸೆಕೆಂಡ್ ಕೂಡ ಮ್ಯಾಂಗೋ ವ್ಯಾಲಿನೇ ಬಂದಿದೆ. ಶ್ರೀಧರ್ 485 ಅಂಕ ಪಡೆದು 500ಗೆ 485 ಅಂಕ ಪಡೆದು 97% ಸ್ಕೋರ್ ಮಾಡಿದ್ದಾನೆ. ಮತ್ತು ಮೊಹಮ್ಮದ್ ಮಯೂನ್ 457 ಪಡೆದು 92% ಬಂದಿದೆ. ಪೂಜಿತಾ ಸಾಯಿ ರೆಡ್ಡಿ 454 91% ಬಂದಿದೆ. ಕುಶಾಲ್ ಕುಮಾರ್ 452 91% ಸ್ಕೋರ್ ಮಾಡಿದ್ದಾರೆ. ಇನ್ನು ಫಸ್ಟ್ ಕ್ಲಾಸ್ಗಳಿದೆ, ಡಿಸ್ಟಿಂಕ್ಷನ್ಗಳಿದೆ, ಎಲ್ಲ ರೀತಿ ನಮ್ಮ ಮಕ್ಕಳು ಸಾಧನೆ ಮಾಡಿದ್ದಾರೆ. ಆ್ಯಕ್ಚುಲಿ ಹೇಳಬೇಕಂದ್ರೆ CBSEಯಲ್ಲಿ ಈ ರಿಸಲ್ಟ್ ಬರೋದು ಕಷ್ಟ, ಬೇರೆ ಇದರಲ್ಲಿ ಬರ್ಬೋದು. CBSEಯಲ್ಲಿ ಟಫ್ ಇರುತ್ತೆ. ಅಂತ ಒಂದು ಇದರಲ್ಲಿ ನಮ್ಮ ಮಕ್ಕಳು ಈ ಸಾಧನೆ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಹೆಮ್ಮೆ ಆಗತ್ತೆ. ನಿನ್ನೆ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಫೋನ್ ಮಾಡಿದ್ರು. ನನಗೆ ನಿಜಕ್ಕೂ ಆಶ್ಚರ್ಯ ಆಗಿದೆ. ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ ಶ್ರೀನಿವಾಸಪುರದಲ್ಲಿ ಡಿಸ್ಟ್ರಿಕ್ಟ್ ಸೆಕೆಂಡ್ ಟಾಪರ್ ಬಂದಿದ್ದಾರೆ, ನಿಮ್ಮ ರಿಸಲ್ಟ್ ನೋಡಿ ಆಶ್ಚರ್ಯ ಆಯಿತು ಅಂತ ಅವ್ರು ಹೇಳಿದ್ರು. 4 ವರ್ಷದಿಂದ ಸತತವಾಗಿ 100% ರಿಸಲ್ಟ್ ಅನ್ನ ನಾವು CBSEಲಿ ಕೊಟ್ಟಿದ್ದೀವಿ. ಈ ಪಟಾಕಿ ಮಾಡಕ್ಕೆ ಶಿವಕಾಶಿ ಹೆಂಗ್ ಫೇಮಸ್ಸು, ರ್ಯಾಂಕ್ಗಳು ಡಿಸ್ಟಿಂಕ್ಷನ್ ಕೊಡಕ್ಕೆ ನಮ್ಮ ಮ್ಯಾಂಗೋ ವ್ಯಾಲಿ, ಗಂಗೋತ್ರಿ ಮತ್ತೆ ಜ್ಞಾನಾದ್ರಿ ಪ್ರಥಮ ದರ್ಜೆ ಕಾಲೇಜು ಇವೆಲ್ಲ ಮುಂದೆ ಇರತ್ತೆ. ರ್ಯಾಂಕ್ಗಳು ಕೂಡ ಒಂದು ಫ್ಯಾಕ್ಟ್ರಿ ಅಂತ ನಾನು ಹೇಳ್ತೀನಿ. 2026 ಇಸ್ವಿ ನಮ್ಮ ಪಾಲಿಗಂತೂ ಅದ್ಭುತವಾದ ಒಂದು ವರ್ಷ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಅಂದರೆ ನಮ್ಮ 3 ಸಂಸ್ಥೆಗಳಿಂದ ನಾವು ಹ್ಯಾಟ್ರಿಕ್ ಅನ್ನೇ ಹೊಡೆದಿದ್ದೀವಿ. ಮೊದಲನೇದಾಗಿ ಜ್ಞಾನಾದ್ರಿಯಿಂದ ಪವನ್ ಅನ್ನೋ ಹುಡುಗ ಯೂನಿವರ್ಸಿಟಿ ಟಾಪರ್ ಬಂದ, ಯೂನಿವರ್ಸಿಟಿ 3rd ಟಾಪರ್ ಆದ ಯೂನಿವರ್ಸಿಟಿಗೆ. ಎರಡನೇದಾಗಿ ಗಂಗೋತ್ರಿಯಲ್ಲಿ ನಾವು 5 ರಾಜ್ಯ ಮಟ್ಟದ ಸ್ಟೇಟ್ ರ್ಯಾಂಕ್ಗಳನ್ನು ಕೊಟ್ಟು ಗಂಗೋತ್ರಿಯಿಂದ ತಾಲೂಕ್ ಲೆವೆಲಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಒಳ್ಳೆಯ ಸಾಧನೆಯನ್ನು ನಾವು ಮಾಡಿದ್ದೀವಿ. ಮೂರನೇದಾಗಿ ಈಗ ಮ್ಯಾಂಗೋ ವ್ಯಾಲಿ ತಾಲೂಕ್ ಟಾಪರ್ ಆಗಿ ಹೊರಹೊಮ್ಮಿದ್ದಾನೆ. ಡಿಸ್ಟ್ರಿಕ್ಟ್ ಟಾಪರ್ 0.5% ಅಲ್ಲಿ ಡಿಸ್ಟ್ರಿಕ್ಟ್ ಟಾಪರ್ ಅನ್ನ ಆ ಹುಡುಗ ಮಿಸ್ ಮಾಡ್ಕೊಂಡಿದ್ದಾನೆ. ಬಟ್ ನಮ್ಮ ಲೆಕ್ಕಕ್ಕೆ ಸೆಕೆಂಡ್ ಬಂದಿದ್ರು, ನಮ್ಮ ಲೆಕ್ಕಕ್ಕೆ ಅವನು ಡಿಸ್ಟ್ರಿಕ್ಟ್ ಟಾಪರ್ ಅಂತ ನಾವು ಹೇಳಕ್ ಇಚ್ಛೆ ಪಡ್ತೀವಿ. ಯಾಕೆಂದ್ರೆ 0.5% ಈಸ್ ನೆವರ್ ಮೈಂಡ್. ನಾನು ಹೇಳೋದು ತುಂಬಾ ಡಿಫ್ರೆನ್ಸ್ ಏನೂ ಇಲ್ಲ. ಅವನು ಆಲ್ಮೋಸ್ಟ್ ಡಿಸ್ಟ್ರಿಕ್ಟ್ ಟಾಪರ್ ಆಗೋ ಒಂದು ರೇಂಜಿನ ಹುಡುಗನೇ ಅವನು. ಅದು ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಅಲ್ಲಿ ಅವನು ಔಟ್ ಆಫ್ ಔಟ್ ತೆಗೆದಿದ್ದಾನೆ 100ಗೆ 100. CBSEಲಿ ಮ್ಯಾಥ್ಸೇ ಟಫ್ ಇರುತ್ತೆ, ಅದರಲ್ಲೂ ಸ್ಟ್ಯಾಂಡರ್ಡ್ ಇನ್ನೂ ಟಫ್ ಇರುತ್ತೆ. ಬಹುತೇಕ ವಿದ್ಯಾರ್ಥಿಗಳು ಮ್ಯಾಥ್ಸ್ ಅಲ್ಲಿ ಕಡಿಮೆ ಸ್ಕೋರಿಂಗ್ ಇರ್ತಾರೆ ಆಲ್ ಓವರ್ ಇಂಡಿಯಾ. ಅಂದ್ರೆ ನಾನು ನಮ್ಮ ತಾಲೂಕು ಅಥವಾ ನಮ್ಮ ಡಿಸ್ಟ್ರಿಕ್ಟ್, ನಮ್ಮ ಸ್ಟೇಟ್ ಹೇಳ್ತಾ ಇಲ್ಲ, ಆಲ್ ಓವರ್ ಇಂಡಿಯಾದಲ್ಲೇ ಮ್ಯಾಥ್ಸ್ ಅಲ್ಲಿ ಸಾಧನೆ ಮಾಡಿದವರು ಕಡಿಮೆ ಇರ್ತಾರೆ. ಅಂತಹ ಒಂದು ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಅವನು ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಅಲ್ಲಿ ಔಟ್ ಆಫ್ ಔಟ್ ತೆಗೆದಿದ್ದಾನೆ ಅಂದ್ರೆ ನಿಜಕ್ಕೂ ಅದು ಗ್ರೇಟ್ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಆಮೇಲೆ ನೀವು ಇನ್ನೊಂದು ಕ್ವಶನ್ ಕೇಳಿದ್ರಿ, ದೇಶ ವಿದೇಶಗಳಲ್ಲಿ ನಿಮ್ಮ ಸ್ಟೂಡೆಂಟ್ಸ್ ಇದ್ದಾರ ಅಂತ. ಮುತ್ತುಪಲ್ಲಿಯಿಂದ ಪಲ್ಲವಿ ಅನ್ನೋ ಹುಡುಗಿ ರೀಸೆಂಟ್ ಆಗಿ ಅಮೆರಿಕದಲ್ಲಿ ಫ್ರೀ ಸೀಟ್ ಗಿಟ್ಟಿಸ್ಕೊಂಡು ಲಾಸ್ಟ್ ಇಯರ್ ಪ್ರಯಾಣ ಮಾಡಿದ್ದಾಳೆ. ಅಂಕಿತ್ ಅನ್ನೋ ಹುಡುಗ ಇವತ್ತು ಐರ್ಲೆಂಡ್ ಅಲ್ಲಿ ಇದ್ದಾನೆ. ಅವನು ಫಸ್ಟ್ ಬ್ಯಾಚು ನಮಗೆ ಗಂಗೋತ್ರಿಯಲ್ಲಿ. ಅವನು ಇವತ್ತು 1,30,30,00,000 ಸ್ಯಾಲ್ರಿ ಪ್ಯಾಕೇಜ್ ಅಲ್ಲಿ ಅವನಿದ್ದಾನೆ. ಅವನಿವತ್ತು ಐರ್ಲೆಂಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಈಶ್ವರ್ ಅಂತ ಇಂಗ್ಲೆಂಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಸೈಂಟಿಸ್ಟ್ ಆಗಿ ದುಡಿತಾ ಇದ್ದಾನೆ. ಈ ರೀತಿ ಹೇಳಕ್ ಹೋದ್ರೆ ನಮ್ಮಲ್ಲಿ ಡಾಕ್ಟರ್ಸ್ ಆದವರಿದ್ದಾರೆ, ಇಂಜಿನಿಯರ್ಸ್ ಆದವರಿದ್ದಾರೆ. NITಗೆ 2 ಕಳಿಸಿದೀವಿ. ಲಾಸ್ಟ್ ಇಯರ್ ಮುತ್ತುಪಲ್ಲಿಯಿಂದ ಅರ್ಚನಾ ಅನ್ನೋ ಹುಡುಗಿ NITಗೆ ಹೋಗಿದ್ದಾಳೆ. ಅದಕ್ಕೆ ಮುಂಚೆ 2 ವರ್ಷಕ್ಕೆ ಮುಂಚೆ BL ಹರ್ಷಿತಾ ಅನ್ನೋ ಹುಡುಗಿ NITಗೆ ಹೋಗಿದ್ದಾಳೆ. ಸೊ ಈ ರೀತಿ ನಮ್ಮ ಸಂಸ್ಥೆಗಳು, ಸಮೂಹ ಸಂಸ್ಥೆಗಳು ಜ್ಞಾನಾದ್ರಿ, ಗಂಗೋತ್ರಿ ಅಂಡ್ ಮ್ಯಾಂಗೋ ವ್ಯಾಲಿ, ಈ 3ರಿಂದ ಸಾಧನೆಗಳ ಸುರಿಮಳೆಯೇ ಸುರಿತಾ ಇದೆ. ವಿದ್ಯಾರ್ಥಿಗಳು ಅವರ ಕೆಪಾಸಿಟಿಗಿಂತ ಹೆಚ್ಚಿಗೆ ಬರ್ತಾ ಇದ್ದಾರೆ ಹೊರತಾಗಿ ಕಡಿಮೆ ಯಾರು ಬರ್ತಾ ಇಲ್ಲ. ನಮ್ಮಲ್ಲಿ ಸುಮಾರು ಇನ್ನೊಂದು ವಿಷಯ, ಗೋವರ್ಧನ್ ಅನ್ನೋ ಹುಡುಗ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಫಿಸಿಕ್ಸ್, ಇಂಟಿಗ್ರೇಟೆಡ್ ಫಿಸಿಕ್ಸ್ ಅಲ್ಲಿ 8ನೇ ರ್ಯಾಂಕ್ ತೆಗೆದ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ.
ಈ ತರ ಎಷ್ಟೋ ಮಕ್ಕಳಿದ್ದಾರೆ ಸಾಧನೆ ಮಾಡಿದವರು ನಮ್ಮಲ್ಲಿ. ಇವತ್ತಿನ ದಿನ ಬ್ಯಾಂಗ್ಳೂರಲ್ಲಿ ಟಾಪ್ 10 ಕಾಲೇಜಸ್ ಅಲ್ಲಿ ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ನೀವು ಯಾವ ಕಾಲೇಜ್ ಹೇಳ್ತೀರಾ ಟಾಪ್ 10 ಹೇಳಿ, ನಾನು ಕೊಡ್ತೀನಿ ಲಿಸ್ಟು. ಇದಕ್ಕಿಂತ ಏನು ಬೇಕಿದೆ? ಬೇಕು ಅವರ ಒಂದು ಸಂಕಲ್ಪ, ದೃಢ ಸಂಕಲ್ಪ ಇದ್ರೆ ಎಲ್ಲಿ ಇದ್ರೂ ಅವ್ರು ಅಚೀವ್ ಆಗ್ತಾರೆ ಅನ್ನೋದಕ್ಕೆ ನಮ್ಮಲ್ಲಿ ಬಂದ ಬಡ ಮಕ್ಕಳೇ ಉದಾಹರಣೆ. ನಮ್ಮಲ್ಲಿ ಬಂದವರೆಲ್ಲ ಬಡ ಮನೆತನಗಳಿಂದ ಬಂದವರಲ್ಲೇ ಫೈರ್ ಇದೆ. ಆ ಫೈರ್ ಅನ್ನ ನಾವು ಕನ್ವರ್ಟ್ ಮಾಡ್ತಾ ಇದ್ದೀವಿ. ಅದ್ಭುತವಾದ ರೀತಿಯಲ್ಲಿ 3 ಸಂಸ್ಥೆಗಳು ಬೆಳೀತಾ ಇದೆ ಅನ್ನೋದಕ್ಕೆ ಉದಾಹರಣೆ 2026 ವಿಜಯ ಭೇರಿಯನ್ನ ಬಾರಿಸಿದೀವಿ. ಬಿರು ಬಿಸಿಲಲ್ಲಿ ದಾಖಲೆಗಳ ಸುರಿಮಳೆಯನ್ನ ಸುರಿಸಿದೀವಿ ಅಂತ ಹೇಳೋದಿಕ್ಕೆ ಇಚ್ಛೆ ಪಡ್ತೀನಿ ನಾನು. ಧನ್ಯವಾದಗಳು. ನೀವೆಲ್ಲ ಸರ್, ನನ್ನ ಹೆಸರು ಶ್ರೀಧರ್ ಕೆ ಅಂತ. ನಮ್ಮ ತಂದೆ ಕುಬೇರ್ಗೌಡ, ಉಪನ್ಯಾಸಕರು ಮತ್ತು ಪತ್ರಕರ್ತರು. ನಮ್ಮ ತಾಯಿ ನೇತ್ರಾವತಿ, ಗುನುಮ್ನತ್ತ ಗ್ರಾಮ. ನಾನು ಮ್ಯಾಂಗವೈಲಿ ಪಬ್ಲಿಕ್ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಈ ಸತಿ CBSE ಕ್ಲಾಸ್ 10th ರಿಸಲ್ಟ್ಸ್ ಅಲ್ಲಿ 97% ಬಂದಿದೆ ಸರ್. ಟೇಬಲ್ ಶಾಲೆ ಬಿಟ್ಟು ನಿನ್ನ ಸ್ಟಡಿ ಟೈಮ್ ಟೇಬಲ್ ಯಾವ ರೀತಿ ಇತ್ತು? ಸರ್, ನಾನು ಬೆಳಗ್ಗೆ ಹೊತ್ತು ಒಂದು 5 ಗಂಟೆಗೆ ಎದ್ದು 1-2 ಅವರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಮತ್ತೆ ಟೀಚರ್ಸ್ ಏನು ಹೇಳ್ತಾ ಇದ್ರು ಆ ಇನ್ಸ್ಟ್ರಕ್ಷನ್ಸ್ ಅವತ್ತಿಂದ ಅವತ್ತೇ ಫಾಲೋ ಮಾಡಿ ಅವ್ರು ಕೊಡ್ತಾ ಇದ್ದಿದ್ದು ವರ್ಕ್ ಅವತ್ತೇ ಕಂಪ್ಲೀಟ್ ಮಾಡ್ತಾ ಇದ್ದೆ. ಟೀಚರ್ಸ್ ಹತ್ರ ಏನಾದರೂ ಡೌಟ್ಸ್ ಇದ್ರೆ ಆಗಿಂದಾಗಲೇ ಕ್ಲಿಯರ್ ಮಾಡಿಕೊಂಡು ಟೀಚರ್ಸ್ ಹೇಳ್ದಂಗೆ ಕೇಳ್ಕೊಂಡು ಅವ್ರ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಡ್ಕೊಂಡಿದ್ದೆ ಅಷ್ಟೇ ಸರ್. ಈಗ 10th ಆಯ್ತು, ಹೌದು ಸರ್. ನೆಕ್ಸ್ಟ್ ನಿಂದು ಗೋಲ್ ಏನಪ್ಪ? ಸರ್, PUCಯಲ್ಲಿ ಸೈನ್ಸ್ ತಗೊಂಡು PCMB ತಗೊಬೇಕು ಅಂತಿದ್ದೀನಿ ಸರ್. ಅಂದ್ರೆ ನೀನು ಇಂಜಿನಿಯರು ಅಥವಾ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಸರ್. ಮೆಡಿಕಲ್ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ? ಇನ್ನೂ ದೊಡ್ಡ ಗೋಲ್ ಏನಾದ್ರೂ ಇದೆಯಾ? IAS ಆ ಥರ IPS ಆಗ್ಬೇಕು ಆ ಥರ ಏನಾದ್ರು ಇಟ್ಕೊಂಡಿದ್ಯಾ? ಆಗೋಣ ಸರ್. ಮತ್ತೆ PUC ಆಗೋದ್ಮೇಲೆ ಮತ್ತೆ ಯಾವಾಗಾದ್ರೂ ಅದನ್ನು ಒಂದ್ಸತಿ ನಾವು ಟ್ರೈ ಮಾಡ್ತೀನಿ ಅಂತ ನನಗೆ ಇದೆ ಸರ್ ಆ ಗೋಲ್. ಈ ಶಾಲೆ ಬಗ್ಗೆ ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ? ಸರ್, ಈ ಶಾಲೆ ತುಂಬಾ, ನಾನು LKG ಇಂದ ಈ ಶಾಲೆಯಲ್ಲೇ ಓದ್ತಾ ಇದ್ದು ತುಂಬಾ ಸಪೋರ್ಟ್ ಮಾಡಿದೆ ನನಗೆ. ಯಾವಾಗೂ ಟೀಚರ್ಸು ಅಷ್ಟೇ ತುಂಬಾ ಸಪೋರ್ಟಿವ್. ಮತ್ತೆ ಅವರು ನನಗೆ ಯಾವಾಗಾದ್ರೂ ಡೌಟ್ ಕೇಳಿದ್ರೆ ಕೂಡ ಅವ್ರು ಯಾವಾಗಿದ್ರೂ ಅವೈಲೇಬಲ್ ಆಗಿರ್ತಾರೆ. ನನಗೆ ಯಾವಾಗೂ ಪ್ರೋತ್ಸಾಹ ಮಾಡ್ತಾರೆ. ಅವರೇ ಇಂಥ ರಿಸೋರ್ಸಸ್ ಮಾಡು ಅಂತ ನನಗೆ ಗೈಡ್ಲೈನ್ಸ್ ಕೊಡ್ತಾ ಇರ್ತಾರೆ. ಟೀಚರ್ಸ್ ಹೇಳಿದ ಗೈಡ್ಲೈನ್ಸು, ಪೇರೆಂಟ್ಸ್ ಹೇಳಿದ ಗೈಡ್ಲೈನ್ಸು ನೋಡ್ಕೊಂಡ್ರೆ ನಾವೇನಾದ್ರೂ ಸಕ್ಸಸ್ ಮಾಡ್ಬೋದಂತ ನನ್ನ ಅಭಿಪ್ರಾಯ ಸರ್. ಅಷ್ಟೇ. ಎಷ್ಟು ಸ್ಕೋರ್ ಮಾಡಿದ್ಯಾ? ಸರ್, ನಾನು ಈ ಸತಿ 10th ಎಕ್ಸಾಮಲ್ಲಿ 485, 500ಕ್ಕೆ 485 ಮಾರ್ಕ್ಸ್ ತೆಗೆದು 97% ತೆಗೆದಿದ್ದೀನಿ ಸರ್. ಒಳ್ಳೆ ರಿಸಲ್ಟ್ ಅಲ್ಲ, ಖುಷಿ ಆಗತ್ತಲ್ಲ? ಸರ್, ಈ ಖುಷಿಯನ್ನು ಯಾವ ರೀತಿ ಆಚರಣೆ ಮಾಡ್ಕೊಂಡೆ? ಏನಿಲ್ಲ ಸರ್, ಅದೇ ನಾನು ರಿಸಲ್ಟ್ಸ್ ಬರ್ತಾ ಇದ್ದಂಗೆ ನನಗೆ ಗೊತ್ತಾಗಿರ್ಲಿಲ್ಲ. ನಮ್ಮ ಟೀಚರ್ ಒಬ್ರು ಫೋನ್ ಮಾಡಿ ಈಗ ರಿಸಲ್ಟ್ಸ್ ಬಂದಿದೆ ಚೆಕ್ ಮಾಡು ಅಂದ್ರು. ಮತ್ತೆ ಚೆಕ್ ಮಾಡಿದಾದ್ಮೇಲೆ ಮತ್ತೆ ಪೇರೆಂಟ್ಸ್ಗೆಲ್ಲ ತೋರಿಸಿದೆ. ಮತ್ತೆ ಎಲ್ರಿಗೂ ಖುಷಿ ಆಯ್ತು. ಟೀಚರ್ಸ್ ಎಲ್ಲರೂ ಮಾತಾಡಿದ್ರು. ಅಮ್ಮ ಖುಷಿ ಪಟ್ರು ಸರ್. ಓಕೆ, ಆಲ್ ದ ಬೆಸ್ಟ್ ಅಪ್ಪ. ನನ್ನ ಹೆಸರು ಮೊಹಮ್ಮದ್ ಮಯೂನು, ನಮ್ಮ ತಂದೆ ಹೆಸರು ಮೊಹಮ್ಮದ್ ಯೂನುಸು, ನಮ್ಮ ತಾಯಿ ಹೆಸರು ಶಬ್ರೀನ್ JS ಅಂತ. ನಾನು ಈ ಸ್ಕೂಲಲ್ಲಿ LKG ಇಂದ ಓದ್ತಾ ಇದ್ದೀನಿ. ನಾವು ಶ್ರೀನಿವಾಸಪುರಿಂದ ಬಂದಿರೋದು. ಎಷ್ಟು ಸ್ಕೋರ್ ಮಾಡಿದ್ಯಾ? ಸರ್, 457 ಮಾರ್ಕ್ಸ್. ಎಷ್ಟು ಪರ್ಸೆಂಟೇಜ್ ಆಗುತ್ತೆ? 92%. 92. ಈ ಶಾಲೆ ಬಗ್ಗೆ ಏನು ಹೇಳ್ತೀಯಾ? ಸರ್, ಈ ಶಾಲೆ ನಮಗೆ ಜಾಸ್ತಿ ಸಪೋರ್ಟ್ ಮಾಡಿದೆ. ನಾನು LKG ಇಂದ ಓದಿದ್ದೀನಿ. ಟೀಚರ್ಸ್ ನಮಗೆ ಹಿಂದ್ಗಡೆಯಿಂದ ಪುಷ್ ಮಾಡ್ತಾರೆ, ಎಂಕರೇಜ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾ ಇದ್ದಾರೆ. ಟೀಚರ್ಸ್ ನಮಗೆ ಯಾವ ಥರ ಓದಬೇಕು, ಏನಾದರೂ ಡೌಟ್ ಬಂದರೆ ಮಾರ್ನಿಂಗು ಈವ್ನಿಂಗ್ ಏನು ನೋಡಲ್ಲ, ಅವರು ಕಾಲ್ ಮಾಡಿದ ತಕ್ಷಣ ರಿಸೀವ್ ಮಾಡ್ತಾರೆ. ಇಲ್ಲಾಂದರೆ ಕ್ಲಾಸಸ್ಸಲ್ಲಿದ್ದರೆ ಆವಾಗ ಹೋಗ್ಬಿಟ್ಟು ಡೌಟ್ ಕೇಳಿದ್ರೆ ಕ್ಲಿಯರ್ ಮಾಡ್ತಾರೆ. ಟೀಚರ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ಥರನೇ ಸ್ಟಾಫು ಎಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ. ಜೀವನದ ಗುರಿ ಏನು ನಿಂದು? ಸರ್, ಇವಾಗ SLC ಆಗಿದೆ. ನೆಕ್ಸ್ಟು PUCಯಲ್ಲಿ ಹೋಗ್ಬಿಟ್ಟು ನೀಟ್ ಕ್ರ್ಯಾಕ್ ಮಾಡಬೇಕು ಫಸ್ಟು. ಅದಾದಮೇಲೆ MBBS ಅಲ್ಲಿ ತೊಗೊಂಡು ಮೆಡಿಕಲ್ ಫೀಲ್ಡ್ಗೆ ಹೋಗೋಣ ಅಂತ. ಹಾಗೆ ಈಗ ವಿದ್ಯಾರ್ಥಿಗಳಿದಾರಲ್ಲ 10th ಅಲ್ಲಿ, ಅವ್ರಿಗೇನು ಮೆಸೇಜ್ ಕೊಡ್ತೀಯಾ? ಅವ್ರಿಗೆ ಒಂದೇ ಸರ್ ಮೆಸೇಜು, ಪ್ರತಿದಿನ ಟೀಚರ್ಸ್ ಏನು ಕೊಡ್ತಾರೆ, ಏನು ಹೇಳ್ಕೊಡ್ತಾರೆ ಅದೆಲ್ಲ ಅವ್ರು ಫಾಲೋ ಮಾಡಬೇಕು. ಪ್ರತಿದಿನ ಏನು ಹೇಳ್ಕೊಡ್ತಾರೆ ಆ ದಿನದ ವರ್ಕು ಆ ದಿನನೇ ಕಂಪ್ಲೀಟ್ ಮಾಡಬೇಕು ಅವರು. ಮತ್ತು ಸಮಾಜಕ್ಕೆ ಒಂದು ಒಳ್ಳೆ ವಿದ್ಯಾರ್ಥಿಯಾಗಿ ಬರಬೇಕು. ಫ್ಯೂಚರಲ್ಲಿ ಅವರು ಟೀಚರ್ಸ್ಗೆ, ಪೇರೆಂಟ್ಸ್ಗೆ ಎಲ್ಲ ಒಂದು ಒಳ್ಳೆ ಹೆಸರು ತಗೋಬೇಕು. ಇಂದು ಸ್ಟಡಿ ಟೈಮ್ ಟೇಬಲ್ ಹೇಗಿತ್ತು? ಸರ್, ಪ್ರತಿದಿನ ಇಲ್ಲಿ ಮಾರ್ನಿಂಗ್ ಕ್ಲಾಸ್, ಈವ್ನಿಂಗ್ ಕ್ಲಾಸಸ್ ಇತ್ತು, ಅಟೆಂಡ್ ಮಾಡ್ತಾಯಿದ್ದೆ. ಸ್ವಲ್ಪ ದಿನ ಅಟೆಂಡ್ ಮಾಡಿಲ್ಲ. ಮತ್ತು 6:30 ಮತ್ತು 8 o'clock ಮನೆಗೆ ಹೋಗ್ತಾ ಇದ್ದೆ. 8:30ವರೆಗೂ ಬ್ರೇಕ್ ತೊಗೊಳ್ತಾ ಇದ್ದೆ. 8:30ಇಂದ ಒಂದು 1 hour 9:30ವರೆಗೂ ಓದ್ಕೊಂಡು ಮತ್ತೆ ಮಲ್ಕೊಳ್ತಾ ಇದ್ದೆ. ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ಬಿಟ್ಟು 4:30ಇಂದ 6:30ವರೆಗೂ ಓದ್ತಾ ಇದ್ದೆ. ನೀನು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದೆ ಮಾರ್ಕ್ಸ್ನ? ನಾನು ಎಕ್ಸ್ಪೆಕ್ಟೇಷನ್ಸ್ ಇನ್ನೂ ಜಾಸ್ತಿ ಇತ್ತು ಸರ್. 94, 95 ಇತ್ತು ಸರ್. ಯಾವುದ್ರಲ್ಲಿ ಕಡಿಮೆ ಆಯಿತು? ಮ್ಯಾಥ್ಸ್ ಪೇಪರ್ ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು, ಅದರಲ್ಲೂ ಇತ್ತು. ಮ್ಯಾಥ್ಸ್ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ, ಅಂದರೆ ನಿನಗೆ PUCಯಲ್ಲಿ ಈಸಿ ಆಗುತ್ತೆ. ನನ್ನ ಹೆಸರು ಕುಶಲ್ ಕುಮಾರ್ ಅಂತ. ಅಪ್ಪ ಹೆಸರು ನಾರಾಯಣ ಸ್ವಾಮಿ. ಅಪ್ಪ ಶಿಕ್ಷಕರು, ಅಮ್ಮ ಕಾಂತಮ್ಮ KV, ಅಮ್ಮ ಕೂಡ ಶಿಕ್ಷಕರು. ಈ ಶಾಲೆ ನನಗೆ ತುಂಬ
ಖುಷಿ ಪಡುವಂಥ ಅಂಕ ಕೊಟ್ಟಿದೆ. ನನಗೆ ಇವಾಗ 91% ಬಂದಿದೆ. 452 ಮಾರ್ಕ್ಸ್ ತೊಗೊಂಡಿದ್ದೀನಿ. ನನಗೆ ನಾವು ಅಪ್ಪ ಅಮ್ಮ ಹೇಳೋದೇನೆಂದರೆ ಮಾರ್ಕ್ಸ್ ಮುಖ್ಯ ಅಲ್ಲ, ಡಿಸಿಪ್ಲೈನ್ ಅನ್ನೋದು ಮುಖ್ಯ ಅಂತ ಯಾವಾಗೂ ಹೇಳ್ತಾ ಇರ್ತಾರೆ. ನಾನು ಅದನ್ನೇ ಅಮ್ಮ ಅಪ್ಪ ಯಾವಾಗೂ ನನ್ನ ಪ್ರೋತ್ಸಾಹ ಮಾಡುತ್ತಾ ಇರ್ತಾರೆ. ಶಿಕ್ಷಕರು ನನಗೆ ಎಲ್ಲದಲ್ಲೂ ಹೆಲ್ಪ್ ಮಾಡ್ತಾ ಇರ್ತಾರೆ. ನನಗೆ ಇವಾಗ ಏನಂದರೆ ನನ್ನ PUCಯಲ್ಲಿ ನೀಟ್ ತೊಗೊಬೇಕಂತ MBBS ಕೋರ್ಸ್ ಮಾಡಬೇಕಂತ ಇದ್ದೀನಿ. ಜೀವನ ಗುರಿ ಅದೇ MBBS ಮಾಡಬೇಕಂತ. ಅದೇ ಸರ್, ಇವಾಗ ಶಾಲೆ ನಮಗೆ ಡಿಸಿಪ್ಲಿನ್ ಅನ್ನೋದು ಹೇಳ್ಕೊಡತ್ತೆ. ಯಾವಾಗೂ ಲ್ಯಾಂಗ್ವೇಜ್ ಅಂದರೆ ಇವಾಗ ಎಲ್ಲರೂ ಲ್ಯಾಕ್ ಅದರಲ್ಲೇ ಆಗ್ತಾ ಇರೋದು ಇಂಗ್ಲೀಷು ಅಂತ. ಇಲ್ಲಿ ಶಾಲೆಯಲ್ಲಿ ಎಲ್ಲರೂ ಇವಾಗ ಇಂಗ್ಲೀಷು ಫಸ್ಟ್ ಇರುತ್ತೆ ಸರ್, ಪ್ರಿಫರೆನ್ಸು. ಇಂಗ್ಲೀಷ್ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ಇಂಗ್ಲೀಷ್ ಅನ್ನೋದಲ್ಲ, ಈ ಬೇರೆ ಸಬ್ಜೆಕ್ಟ್ಸು ಚೆನ್ನಾಗಿ ಹೇಳ್ಕೊಡ್ತಾ ಇರ್ತಾರೆ. ನಂದು ಫೇವ್ರೆಟ್ ಸಬ್ಜೆಕ್ಟ್ ಬಂದು ಸೋಷಿಯಲ್ ಸರ್. ಪೋಷಕರಾದಂತಹ ಶ್ರೀ ಕುಬೇರ್ ಗೌಡ್ರಿಂದ ಎಲ್ಲ ಶಿಕ್ಷಕರಿಗೂ ಕಿರು ಕಾಣಿಕೆ ನೀಡಿ ಅವ್ರಿಗೆ ಸನ್ಮಾನವನ್ನು ಮಾಡಿ ಗುರುವಂದನೆಗಳನ್ನು ಸಲ್ಲಿಸಿದ್ದಾರೆ. ಅವ್ರ ಮಗ ಒಳ್ಳೆ ಮಾರ್ಕ್ಸನ್ನು ಈ ಶಾಲೆಯಲ್ಲಿ ಪಡೆದಿರೋದ್ರಿಂದ ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವಂಥ ಒಂದು ಕಾರ್ಯವನ್ನು ಅವರು ಮಾಡಿಕೊಟ್ಟಿದ್ದಾರೆ.